ಪವಿತ್ರವಾದ ಅಕ್ಷಯ ತೃತೀಯ ದಿವಸದಿಂದ ಪ್ರಾರಂಭ ಮಾಡಿ ಗುರುರಾಯರ ಆರಾಧನೆಯು ಮುಗಿದು ಕೃಷ್ಣಾಷ್ಟಮಿಯ ತನಕ ಒಟ್ಟು 108 ದಿವಸಗಳ ಕಾಲ ರಾಯರ ಆರಾಧನೆಯನ್ನು ಮಾಡುವುದರಿಂದ ನಿಮ್ಮ ಜೀವನವೇ ಬದಲಾಗುತ್ತದೆ. ಬನ್ನಿ, ಯಾರು ಈ ಸೇವೆಯಲ್ಲಿ ಪಾಲ್ಗೊಳ್ಳುತ್ತೀರೋ ನಿಮಗೆ ಎಂಥ ಕಠಿಣವಾದ ಸಮಸ್ಯೆಗಳಿದ್ದರೂ ಕೂಡ ಅವು ಪರಿಹಾರ ಆಗುತ್ತವೆ. ಇದರ ಬಗ್ಗೆ ಇವತ್ತಿನ ದಿವಸ ಸಂಕ್ಷೇಪವಾಗಿ ಮತ್ತು ವೇಗವಾಗಿ ತಿಳಿದುಕೊಳ್ಳೋಣ. ಯಾರು ಸೇವೆಯನ್ನು ಮಾಡಬೇಕು? ಒಟ್ಟು 27 ವಿಂಗಡಣೆಗಳನ್ನು ಮಾಡಿ ಇಂಥವರೆಲ್ಲ ರಾಯರ ಸೇವೆ ಮಾಡಬೇಕು ಎಂಬ ಕ್ರಮವನ್ನು ಇಲ್ಲಿ ತಿಳಿಸಲಾಗಿದೆ. ಸಾಲವನ್ನು ತೀರಿಸಲು ಸಾಧ್ಯವಾಗುತ್ತಿಲ್ಲ ಎನ್ನುವವರು, ಸಾಲವನ್ನು ಕೊಟ್ಟು ಸಿಕ್ಕಿ ಹಾಕಿಕೊಂಡಿದ್ದೇನೆ ಎಂಬ ಸಮಸ್ಯೆಯಲ್ಲಿ ಇರುವವರು, ಕೆಲಸ ಸಿಗುತ್ತಿಲ್ಲ, ಪ್ರಮೋಷನ್ ಆಗುತ್ತಿಲ್ಲ, ಮೇಲಧಿಕಾರಿಗಳ ವಿಚಿತ್ರ ಉಪದ್ರವ, ಆರೋಗ್ಯ ಸರಿಯಿಲ್ಲ, ಮಾನಸಿಕ ಸಮಸ್ಯೆ, ಉದ್ವೇಗ, ಭಯ, ಆತಂಕಗಳು, ತುಂಬಾ ಬಡತನ, ಅಂದುಕೊಂಡ ಹಣ ಬರುತ್ತಿಲ್ಲ, ನಾನು ಅಂದುಕೊಂಡದ್ದು ಯಾವುದೂ ಆಗುತ್ತಿಲ್ಲ, ಮದುವೆ ಆಗುತ್ತಿಲ್ಲ, ನನ್ನ ಇಷ್ಟಪಡುತ್ತಿರುವ ಸಂಗಾತಿ ನನ್ನನ್ನು ಒಪ್ಪಿಕೊಳ್ತಾ ಇಲ್ಲ, ವಿವಾಹ ತಡವಾಗಿದೆ, ಪುತ್ರ ಸಂತಾನವಿಲ್ಲ, ಪುತ್ರಿಯ ಸಂತಾನವಿಲ್ಲ, ಅತ್ತೆ ಮಾವಂದಿರ ಕಾಟ ತಪ್ಪುತ್ತಿಲ್ಲ, ಗಂಡನೇ ಸರಿಯಿಲ್ಲ, ಹೆಂಡತಿ ಸರಿಯಿಲ್ಲ, ಮಕ್ಕಳು ಸರಿಯಿಲ್ಲ, ಮಕ್ಕಳು ಸರಿಯಾಗಿ ಓದುತ್ತಿಲ್ಲ, ಮಕ್ಕಳಿಗೆ ಆರೋಗ್ಯವಿಲ್ಲ, ಪ್ರೇತಬಾಧೆ, ಭೂತಬಾಧೆ, ಮಾಟ ಮಂತ್ರಗಳ ಉಪದ್ರವ, ಮನೆ ಕಟ್ಟಲು ಆಗುತ್ತಿಲ್ಲ, ಸೈಟ್ ತೆಗೆದುಕೊಳ್ಳಲು ಆಗುತ್ತಿಲ್ಲ, ಧರ್ಮ ರಕ್ಷಣೆ, ಧರ್ಮ ಪರಿಪಾಲನೆ ನಮ್ಮಿಂದ ಸಾಧ್ಯವಾಗ್ತಾ ಇಲ್ಲ, ಹಾಗೂ ವಿವಿಧ ಸಮಸ್ಯೆಗಳು. ಯಾರು ಈ ಎಲ್ಲ ಸಮಸ್ಯೆಗಳಲ್ಲಿ ಸಿಲುಕಿಕೊಂಡಿರ್ತಾರೋ ಅಂತಹವರು 108 ದಿವಸಗಳ ಕಾಲ ರಾಯರ ಸೇವೆಯನ್ನು ಮಾಡಿದ್ರೆ ಆ ಸಮಸ್ಯೆಗಳು ಪರಿಪೂರ್ಣವಾಗಿ ಪರಿಹಾರವಾಗುತ್ತವೆ ಹಾಗೂ ಅವರ ಜೀವನ ಕ್ರಮವು ಮುಂದೆ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಯುತ್ತೆ. ದೈಹಿಕ ಸಂಪತ್ತು, ಆರೋಗ್ಯ ಸಂಪತ್ತು ಅಭಿವೃದ್ಧಿಯಾಗುತ್ತೆ. ನಾವು ಭಗವಂತನನ್ನ, ಗುರುಗಳನ್ನು ಬಿಟ್ಟು ಕೇವಲ ಲೌಕಿಕವಾಗಿ ಇವುಗಳ ಪರಿಹಾರಕ್ಕೆ ಶತಪ್ರಯತ್ನ ಮಾಡಿದ್ರೂ ಕೂಡ ಯಶಸ್ಸು ಸಿಗುತ್ತೆ ಅಂತ ಭಯವಿಲ್ಲ ಹಾಗೂ ಆತಂಕಗಳೇ ಹೆಚ್ಚು ಇರುತ್ತವೆ. ಆದರೆ ಗುರುರಾಯರಲ್ಲಿ ಶರಣಾಗತರಾಗಿ ನಾವು ಸೇವೆಯನ್ನು ಮಾಡುವ ಮೂಲಕ ನಮ್ಮ ಅಪೇಕ್ಷೆಯನ್ನು ಈಡೇರಿಸಿಕೊಂಡ್ರೆ ಅದು ನಿಜಕ್ಕೂ ಕೂಡ 3 ಕಾಲಗಳಲ್ಲಿಯೂ ನಮಗೆ ಯಶಸ್ಸನ್ನು ನೀಡುತ್ತವೆ. ಆದ್ದರಿಂದ ನೀವು 108 ದಿವಸಗಳ ಕಾಲದ ಸೇವೆಯಲ್ಲಿ ದೀಕ್ಷಿತರಾಗಿರಿ. ಏನೇ ಕಷ್ಟಗಳಿದ್ರೂ ಸೇವೆ ಮಾಡುತ್ತೇನೆಂಬ ಸಂಕಲ್ಪವನ್ನು ಮಾಡಿ, ಖಂಡಿತ ನಿಮಗೆ ಯಶಸ್ಸು ಸಿಗುತ್ತೆ. ಇನ್ನು ರಾಯರ ಸೇವೆಯನ್ನು ಮಾಡುವವರು ಅನುಸರಿಸಬೇಕಾದ ಕೆಲವು ನಿಯಮಗಳನ್ನು ಇಲ್ಲಿ ನಾನು ಉಲ್ಲೇಖ ಮಾಡ್ತೇನೆ. ನಿತ್ಯ ಪಾಲಿಸಲೇಬೇಕಾದ ವಿಧಾನಗಳು ಹೀಗಿವೆ. ಸೂರ್ಯೋದಯಕ್ಕೂ 1 ಗಂಟೆ ಮೊದಲು ಎದ್ದೇಳಲೇಬೇಕು. ಎದ್ದ ಕೂಡಲೇ ರಾಯರನ್ನು, ಹನುಮಂತ ದೇವರನ್ನು, ರಾಮದೇವರನ್ನು ಸ್ಮರಣೆ ಮಾಡಲೇಬೇಕು. ಹಾಗೂ ನಿಮ್ಮ ಅಪೇಕ್ಷೆಯನ್ನು ಚಿತ್ರದ ರೂಪದಲ್ಲಿ ಚಿಂತನೆ ಮಾಡಿ ಅದನ್ನು ಗುರುರಾಯರ ಪಾದಕಮಲಗಳಲ್ಲಿ ಇಟ್ಟು ಅದನ್ನು ಪೂರೈಸುವಂತೆ ಪ್ರಾರ್ಥನೆ ಮಾಡಬೇಕು. ರಾತ್ರಿ ಮಲಗುವ ಕ್ಷಣದಲ್ಲಿಯೂ ಕೂಡ ಹೀಗೆ ಅನುಷ್ಠಾನ ಮಾಡಬೇಕು. ಇನ್ನು ಸೂರ್ಯೋದಯ ಹಾಗೂ ಸೂರ್ಯಾಸ್ತದ ಸಮಯದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಪ್ರದಕ್ಷಿಣೆ, ನಮಸ್ಕಾರ, ನಾಮಲೇಖನ, ಧ್ಯಾನ ಮೊದಲಾದವುಗಳಲ್ಲಿ ನಾವು ನಿರತರಾಗಿರಬೇಕು. ಹಣೆಯಲ್ಲಿ ಗೋಪಿಚಂದನದಿಂದ ಊರ್ಧ್ವ ಪುಂಡ್ರವನ್ನು ಧಾರಣೆ ಮಾಡಿರಬೇಕು. ಸೂರ್ಯನಾರಾಯಣ ದೇವರಿಗೆ ನಿತ್ಯವೂ ನೈವೇದ್ಯ ಮಾಡಿಯೇ ಆಹಾರವನ್ನು ಸ್ವೀಕಾರ ಮಾಡಬೇಕು. ದೇವರ ತೀರ್ಥವನ್ನು ಸ್ವೀಕಾರ ಮಾಡಿಯೇ ಊಟವನ್ನು ಮಾಡಬೇಕು. ಹೀಗೆ ಅನೇಕ ನಿಯಮಗಳು ಇವೆ. ಹಿಂದೆಯೂ ಕೂಡ ನಾನು ಕೆಲವು ನಿಯಮಗಳನ್ನು ಉಲ್ಲೇಖ ಮಾಡಿದ್ದೆ. ಇನ್ನೂ ಹೆಚ್ಚಿನ ನಿಯಮಗಳು ಇರೋದಿಲ್ಲ. ನಿತ್ಯವೂ ಸುಮಾರು 1 ಗಂಟೆ 30 ನಿಮಿಷಗಳ ಕಾಲ ನೀವು ರಾಯರ ಸೇವೆಗೆ ಸಮಯವನ್ನು ಇಟ್ಟರೆ ಸಾಕು. ಹೆಚ್ಚು ಸೇವೆ ಮಾಡುವ ಅವಶ್ಯಕತೆಯೂ ಇಲ್ಲ. ಇನ್ನೂ ಹೆಚ್ಚು ಸೇವೆ ಮಾಡಿದ್ರೆ ಅದು ಇನ್ನಷ್ಟು ನಿಮ್ಮ ಯಶಸ್ಸಿಗೆ ಕಾರಣ ಆಗುತ್ತೆ. ಆದರೆ 108 ದಿವಸಗಳ ಈ ಕಾಲದ ಮಿತಿಯಲ್ಲಿ ನಿಮ್ಮ ಚಿತ್ರದಲ್ಲಿ ಹೇಗೆ ನೀವು ಬರೆದಿಟ್ಕೊಂಡಿದ್ದೀರೋ ಅದರಂತೆ ಅತ್ಯಂತ ನಿಖರವಾಗಿರಬೇಕು. ಹಾಗೂ ಅದಕ್ಕಾಗಿ ರಾಯರ ಅನುಗ್ರಹವನ್ನು ನಿತ್ಯವೂ ಕೂಡ ನೀವು ಅಪೇಕ್ಷೆ ಮಾಡಬೇಕು. ಅದಕ್ಕಾಗಿ ನಿರಂತರ ಪ್ರಯತ್ನವನ್ನು ಕೂಡ ನೀವು ಮಾಡಬೇಕು. ಹೀಗೆ 108 ದಿವಸಗಳ ಕಾಲದ ಸೇವೆಯನ್ನು ಮಾಡೋದರಿಂದ ನಿಮ್ಮ ಜೀವನವು ಅತ್ಯಂತ ಯಶಸ್ವಿ ಭರಿತವಾಗುತ್ತೆ. ಖಂಡಿತ ಜೀವನವೇ ಬದಲಾಗುತ್ತದೆ. 108 ದಿವಸಗಳ ಅನಂತರ ನೀವು ಅತ್ಯಂತ ಸಂತೋಷದ ಕ್ಷಣಗಳನ್ನು ಅನುಭವಿಸುವುದು ಕೂಡ ನಿಶ್ಚಯ. ನಿಮ್ಮ ಈ ಸೇವೆಗಾಗಿ ರಾಯರ ನಾಮಲೇಖನ ಪುಸ್ತಕಗಳನ್ನು ನಮ್ಮ ಮೂಲಕ ತರಿಸಿಕೊಳ್ಳಿರಿ. ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ನಿರ್ಮಾಣಕ್ಕಾಗಿ ನಿತ್ಯವೂ ನೀವು ನೀಡುವ 108 ರೂಗಳ ದಾನವು ಅನಂತ ಪಟ್ಟು ಮಿಗಿಲಾದ ಪುಣ್ಯವನ್ನು ನಿಮಗೆ ನೀಡುತ್ತದೆ. ಹಾಗೂ ಮಂತ್ರ ಮಂದಿರ ನಿರ್ಮಾಣ ಮಾಡಿಸಿದ ಮಹಾ ಸೌಭಾಗ್ಯವು ನಿಮಗೆ ಪ್ರಾಪ್ತವಾಗುತ್ತದೆ. ನಮಗೂ ಕೂಡ ಹೆಚ್ಚಿನ ಉಪಕಾರವಾಗುತ್ತದೆ.
ಅಕ್ಷಯ ತೃತೀಯ ಪರ್ವಕಾಲದಲ್ಲಿ ನೀವು ಪ್ರಾರಂಭ ಮಾಡುವ ರಾಯರ ಸೇವೆಯು ನಿರ್ವಿಘ್ನವಾಗಿ ಪರಿಸಮಾಪ್ತಿಗೊಳ್ಳಲಿ. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಃ ಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ.